ಇವತ್ತಿನ ಕಾರ್ಯಕ್ರಮದಲ್ಲಿ ಇಬ್ಬರ ಹೆಸರುಗಳನ್ನು ನಾನು ನೆನಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಒಂದು ಕೆವಿನ್ ಕಾರ್ಟರ್, ಇನ್ನೊಬ್ಬರು ಸಂಗೊಳ್ಳಿಯ ಸಂಗವ ಅಂತ. ಈ ಸಂಗವ ಯಾರು ಅನ್ನೋದನ್ನ ನಾನು ಆಮೇಲೆ ಹೇಳ್ತೇನೆ. ಆಫ್ರಿಕಾದ ಫೋಟೋ ಜರ್ನಲಿಸ್ಟ್ ಕೆವಿನ್ ಕಾರ್ಟರ್ ಅವರು ಒಂದು ಫೋಟೋವನ್ನು ತೆಗೆದು, ಅವರು ಯುದ್ಧ ಸಂತ್ರಸ್ತ ಸೂಡಾನ್ ದೇಶಕ್ಕೆ ಹೋಗಿದ್ದಾಗ ಒಂದು ಮಗು ಹಸುವಿನಿಂದ ಎಲುಬಿನ ಮೂಳೆ ಆಗಿತ್ತು. ಆ ಮಗು ಊಟ ಹುಡ್ಕೊಂಡು ತೆವಳ್ಕೊಂಡು ಹೋಗ್ತಾ ಇದೆ. ಅದರ ಹಿಂದೆ ಒಂದು ರಣ ಹದ್ದು ಆ ಮಗುವನ್ನ ತಿನ್ನೋದಕ್ಕೆ ಕಾಯ್ತಾ ಇದೆ. ಆ ಫೋಟೋವನ್ನ ಕೆವಿನ್ ಅವರು 94ರಲ್ಲಿ ತೆಗೆದ್ರು. ಅವ್ರಿಗೆ ಪುಲಿಟಿಜರ್ ಅವಾರ್ಡ್ ಕೂಡ ಬಂತು. ಆದರೆ ಕೆಲವೇ ತಿಂಗಳಲ್ಲಿ ಅವರು ಸುಸೈಡ್ ಮಾಡ್ಕೊಂಡ್ರು. ಯಾಕೆ ಅಂತಂದ್ರೆ ಜನ ಎಲ್ಲ ಟೀಕೆ ಮಾಡಿದ್ರು, ಅಲ್ಲಪ್ಪ ನೀನು ಫೋಟೋ ತೆಗೆದಿದೀಯಾ, ಆದರೆ ಆ ರಣ ಹದ್ದು ಆ ಮಗುವನ್ನ ತಿನ್ನೋದನ್ನ ನಿಮ್ಗೆ ತಪ್ಪಿಸ್ಬೋದಾಗಿತ್ತು, ಅದು ಬಿಟ್ಟು ನೀನು ಫೋಟೋ ತೆಗೆದಿದೀಯಾ ಅಂತ ಟೀಕೆ ಮಾಡಿದ್ರು. ಆ ಮಾತಿನಿಂದ ಅವರು ಬಹಳ ಅವ್ರಿಗೆ ನೋವಾಯಿತು. ಹೀಗಾಗಿ ಅವರು ಸುಸೈಡ್ ಮಾಡ್ಕೊಂಡ್ರು ಕೆವಿನ್ ಅವರು. ಜಗತ್ತು ಏನಾಗಿರ್ತಾ ಇತ್ತು, ಕ್ಯಾಮರಾ ಬರೋಕ್ಕೆ ಮುಂಚೆ ಯಾರಿಗಾದ್ರೂ ಒಬ್ಬರನ್ನ ನೋಡಬೇಕು ಅಂತಂದ್ರೆ ಪೇಂಟ್ ಮಾಡ್ತಾ ಇದ್ರು. ಅದಾದ್ಮೇಲೆ ಕ್ಯಾಮರಾಗಳು ಬಂದ ಮೇಲೆ ನಾವು ಮುಖ ಪರಿಚಯ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಕ್ಯಾಮರಾ ಅನ್ನೋದೊಂದು ಬರದೇ ಇದ್ದಿದ್ರೆ ಇವತ್ತು ನಮ್ಮ ಮದುವೆ ಆಲ್ಬಮ್ಗಳಾಗಲಿ, ನಮ್ಮ ಮಕ್ಕಳದ ನಾಮಕರಣದ ಆಲ್ಬಮ್ಗಳಾಗಲಿ, ಅಷ್ಟೇ ಅಲ್ಲ ಮನೆಯಲ್ಲಿ ಸತ್ತೋರ್ದು ಹಾಕೊಳ್ಳೋಕೆ ಒಂದು ಫೋಟೋ ಕೂಡ ಸಿಗ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮೇಕಪ್ ಮ್ಯಾನ್ಗಳಿಗೆ, ಮೇಕಪ್ ಕಿಟ್ಗಳಿಗೆ ಕೆಲಸ ಕೂಡ ಇರ್ತಾ ಇದೆ. ಹೀಗಾಗಿ ಎಲ್ಲರ ಜೀವನದಲ್ಲೂ ಇವತ್ತು ಫೋಟೋ ಅನ್ನೋದು ಒಂದು ಅವಿಭಾಜ್ಯ ಅಂಗ ಆಗಿದೆ. ನಮ್ಮ ಛಾಯಾಗ್ರಾಹಕರು ಅಷ್ಟೇ. ಪತ್ರಿಕೋದ್ಯಮ ಅಂತಂದ್ರೆ ಬರೀ ವರದಿಗಾರರಲ್ಲ, ಅಲ್ಲಿ ಫೋಟೋಗ್ರಾಫರ್ಗಳಿಗೂ ಕೆಲಸ ಇದೆ. ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಲ್ಲಿ ಎಲ್ಲ ಸೇರಿದ್ರಿ. ಒಬ್ಬ ಫೋಟೋಗ್ರಾಫರ್ಗೆ ಮುಖ್ಯವಾಗಿ ಏನು ಬೇಕಾಗುತ್ತೆ ಅಂದ್ರೆ ಒಂದು ನೋಟ. ಅಂದ್ರೆ ಎಲ್ಲರೂ ಕ್ಯಾಮರಾ ತಗೊಂಡವರೆಲ್ಲ, ಕ್ಯಾಮರಾ ಇಟ್ಕೊಂಡವರೆಲ್ಲ ಒಳ್ಳೆ ಫೋಟೋಗ್ರಾಫರ್ಗಳಾಗಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಒಂದು ನೋಟ ಅಂತ ಒಂದಿರುತ್ತೆ. ಆ ನೋಟಕ್ಕೆ ಹೃದಯವಂತಿಕೆ ಒಂದು ಸ್ಪರ್ಶ ಸಿಗ್ತದೆ. ಆ ಸ್ಪರ್ಶ ಸಿಕ್ಕಿದಾಗ ಒಂದು ಅದ್ಭುತವಾದ ಫೋಟೋ ಜರ್ನಲಿಸ್ಟು ಇಟ್ಕೊಳ್ತಾನೆ. ಅವನು ತೆಗೆದಂತ ಫೋಟೋ ಚರಿತ್ರೆಯಲ್ಲಿ ದಾಖಲಾಗುತ್ತೆ. ಇವತ್ತು ನಾವು ಸ್ವಾತಂತ್ರ್ಯ ಹೋರಾಟವನ್ನು ನಾವು ಯಾರು ನೋಡಿಲ್ಲ, ನಾವೇನು ಕೂಡ ಫೋಟೋಗಳಲ್ಲಿ ನೋಡ್ತೀವಿ. ಮಹಾತ್ಮ ಗಾಂಧೀಜಿಯವರಿಂದ ಹಿಡಿದು ಎಲ್ಲ ಸ್ವಾತಂತ್ರ್ಯಗಾರರ ಹೋರಾಟ ಇರ್ಬೋದು, ಆವತ್ತಿನ ಸನ್ನಿವೇಶಗಳನ್ನ ಇವತ್ತಿಗೂ ನಮಗೆ ಕಟ್ಟಿಕೊಡೋದು ಯಾವುದು ಅಂತಂದ್ರೆ ಫೋಟೋಗಳು ಮಾತ್ರ. ಹೀಗಾಗಿ ಫೋಟೋಗ್ರಾಫರ್ಗಳ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ.